ನನಗೆ ಭಾಳ ನೋವಾಗಿದೆ, ಬೇಸರ ಆಗಿದೆ, ದುಃಖದಲ್ಲಿದ್ದೀವಿ ಇವತ್ತು. ಯಾಕಂದರೆ ಇಡೀ ಇದರಲ್ಲಿ ಈ ಸರಿ ನನಗೆ ಅವಕಾಶ ಸಿಗುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿದ್ದೀವಿ. ಅದು ಖುಷಿಯಾಗಿದೆ. ಅದರಿಂದ ಇವತ್ತು ನಾವು ಏನು ನಮ್ಮ ಕಾರ್ಯಕರ್ತರು, ತಾಲೂಕಿನ ಜನ ಭಾಳ ನೋವಲ್ಲಿ ಹತ್ಕೊಂಡು ಹೋಗಿದ್ದಾರೆ. ಯಾಕಂದರೆ ನೀವು ಮಾನದಂಡ ಏನು ಹೇಳಿದ್ರಿ ಹೇಳಿ, 3 ವರ್ಷ ಆದರೆ ಸಾಕು, ಯಾವಂತರ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ನಿಗಮನೂ ಅದೇ ಹೇಳಿದರು. 2 ವರ್ಷ ಆದಮೇಲೆ ನಿಗಮನೂ ಚೇಂಜ್ ಮಾಡ್ತೀವಿ, ಮಂತ್ರಿಗಳನ್ನು ಚೇಂಜ್ ಮಾಡ್ತೀವಿ ಅಂದಿದ್ರು. ಈಗ ಮತ್ತೆ ಅದೇ ಹಳೆ ಪ್ಲೇಟೇ ಹಾಕ್ಕೊಂಡು ನೀವು ಇವಾಗಲೇ ಮತ್ತೆ ಮಾಡಿದ್ದೀರಿ. ಅದರಿಂದ ನೋವಾಗಿದೆ, ನಮಗೆ ಭಾಳ ಬೇಸರ ಆಗಿದೆ. ಯಾವ ಉದ್ದೇಶ ನೀವು ಯಾವ ಉದ್ದೇಶಕ್ಕಾಗಿ ನಿಮಗೆ ಕೊಟ್ಟಿಲ್ಲ? ನನಗೆ ನಾನು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ, ಪಕ್ಷದಲ್ಲಿ ಯಾವುದೇ ಗೊಂದಲ ಸೃಷ್ಟಿ ಮಾಡಿಲ್ಲ. ವಿರೋಧ ಪಕ್ಷವನ್ನು ಭಾಳ ಗಟ್ಟಿಯಾಗಿ ಧ್ವನಿ ಎತ್ತಿ ಮಾತಾಡಿದವ್ ನಾನೇ ಮಾತಾಡಿದ್ದೀನಿ. ಇಷ್ಟೆಲ್ಲ ಆದರೂ ಸಹ ನೀವು ಪ್ರಬಲವಾದಂಥವ್ರಿಗೆ, ಒಂದು ಮುಖ್ಯಮಂತ್ರಿ ಮಕ್ಕಳಿಗೆ ಮತ್ತು ಭಾಳ ಮಂತ್ರಿ ಇರುವಂಥ ಮಕ್ಕಳಿಗೆ ಕೊಡೋದಾದರೆ, ಅದು ಸಾಮಾನ್ಯ ಜನರಾಗಿ ಬಂದಿರುವಂಥ ನಾವು, ನನ್ನ ಕ್ಷೇತ್ರದ ಜನ ನಮ್ಮಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರಲ್ಲ, ಈಗ ಅವ್ರಿಗೇನು ಉತ್ತರ ಕೊಡೋಕ್ಕಾಗತ್ತೆ ಹೇಳಿ? ಪಾಪ ಅವರಿಗೆಲ್ಲ ಬೇಸರಾಗಿ ನೋವಾಗಿ ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ. ಇದೆಲ್ಲ ನೋವಾಗಿದೆ. ಅದರಿಂದ ನಾನು ಬೇಸರಾಗಿ ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಇದಕ್ಕೆ ನಿಮ್ಮ ಕಾಂಗ್ರೆಸ್ ಮುಖಂಡರು ಏನು ಹೇಳ್ತಾರೆ ಸರ್? ಮೇಲೆ ಯಾವ ಮುಖಂಡರು ನಾನೇನು ಕೇಳಕ್ಕೆ ಹೋಗಿಲ್ಲ. ಅವರೆಲ್ಲ ಪಾಪ ಈ ಮಂತ್ರಿಮಂಡಲದಲ್ಲಿ ಬ್ಯುಸಿಯಾಗಿದ್ದಾರೆ. ಈಗ ಯಾರೋ ಪಾಪ ಅವರಿಗೆಲ್ಲ ಈಗ ಮಂತ್ರಿ ಸ್ಥಾನ ತಗೊಳ್ಳೋದ್ರಲ್ಲಿದ್ದಾರೆ, ಅವ್ರು ಕೊಡೋದ್ರಲ್ಲಿದ್ದಾರೆ. ಹಾಗಾಗಿ ಅವ್ರು ಯಾರನ್ನೂ ಮಾತಾಡಿಸುವಂಥದ್ದಿಲ್ಲ. ನಾವೆಲ್ಲ ಒಂದಿಷ್ಟು ಜನ ತೀರ್ಮಾನ ಮಾಡಿದ್ದೀವಿ. ಭಾಳ ಜನರಿಗೆ ಅವಮಾನ ಆಗಿದೆ, ಭಾಳ ಜನರಿಗೆ ಬೇಸರ ಆಗಿದೆ. ಎಲ್ಲರೂ ಒಂದು ತೀರ್ಮಾನ ಮಾಡಿ ರಾಜೀನಾಮೆ ಕೊಡ್ತೀವಿ. ನಿಮ್ಮ ನಿರ್ಧಾರನೇ ರಾಜೀನಾಮೆ? ಖಂಡಿತ. ಏನಾದರೂ ನಿಮಗೆ ಉತ್ತರ ಸಿಗುತ್ತೆ ಸರ್ ರಾಜೀನಾಮೆ ಕೊಟ್ಬಿಟ್ರೆ? ಸಾಕು ಬಿಡಿ, ಆರಾಮಾಗಿರೋಣ ಬಿಡಿ. ರಾಜೀನಾಮೆ ಕೊಟ್ಕೊಂಡು ಕಾಂಗ್ರೆಸ್ಗೆ ಕೆಲಸ ಮಾಡಿದ್ರೆ ಏನು ಉಪಯೋಗ ಆಗಿಲ್ಲಲ್ಲ. ಈಗ ನಾವು ಮಾಡಿದ್ದಕ್ಕೇನು ನಮ್ಗೆ ಬೆಲೆ ಇಲ್ಲಲ್ಲ. ಬೆಲೆ ಏನೇ ಇದ್ರೂ ದೊಡ್ಡವ್ರ ಮಕ್ಕಳಿಗೆ, ದೊಡ್ಡವರಿಗೆ ಸಿಗೋದು. ಬಟ್ ಸಚಿವಾಕಾಂಕ್ಷಿ ಪಟ್ಟಿಯಲ್ಲಿ 2ನೇ ಲಿಸ್ಟನ್ನು ನಾವು ನೋಡಿದ್ವಿ, ತುಂಬ ಖುಷಿ ಪಡಿಸ್ತಾ ಇದ್ವಿ. ಡೆಲ್ಲಿಲಿದ್ದಾಗೂ ನಿಮ್ಮದು ಕೇಳಿ ಬರ್ತಾ ಇತ್ತು, ತುಂಬ ಬೇಜಾರು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಜನ, ನಿಮ್ಮ ಕಾರ್ಯಕರ್ತರು ಕೂಡ. ಅದಕ್ಕೆ ನಿಮ್ಮ ಕಾರ್ಯಕರ್ತರು ಹೇಗೆ ಸಮಾಧಾನ ಪಡಿಸ್ತಾರೆ ಸರ್ ಅವ್ರನ್ನಾದ್ರೂ ಕೂಡ? ಸಮಾಧಾನ ಎಲ್ಲಿದೆ? ಭಾಳ ಬೇಜಾರಾಗಿ ಹೊರಗಡೆ ಕೂತಿದ್ದಾರೆ ಎಲ್ಲ. ಹೋದ್ರು, ಭಾಳ ಜನ ನೋವಾಗಿ ಹೋದರು, ಹತ್ಕೊಂಡು ಹೋಗಿದ್ದಾರೆ. ಅಂತ ಹೇಳೋಕ್ಕಾಗತ್ತಲ್ವಾ? ನಿಮ್ಮ ಅಧ್ಯಕ್ಷ ಯಾರು ಫೋನ್ ಮಾಡಿಲ್ಲ ಸರ್ KPCC ಇದರಿಂದ? ಇಲ್ಲ, ನಾನು ನೋಡಿ ಯಾವುದೇ ಇಲ್ಲ. ಬೆಳಗಿಂದ ನಾನು ಬೇಸರಲ್ಲಿದ್ದೀನಿ. ಅದರಿಂದ ನಾನು ಯಾವುದೇ ಮಾತಾಡೋಕ್ಕೆ ಹೋಗೋದಿಲ್ಲ. ದಯವಿಟ್ಟು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಪ್ರಭಾವಿ ನಾಯಕರ ಹಿಂಬಾಲಕರಾದವ್ರಿಗೆ ಮಾತ್ರ ಸಚಿವ ಸ್ಥಾನ ಸಿಗ್ತಾ ಐತೆ. ಬೇಡೂರವ್ರು ಯಾವುದೇ ಪ್ರಭಾವಿ ನಾಯಕರ ಹಿಂಬಾಲಕ್ಕೆ ಹೋಗಿ ಬಕೆಟ್ ಹಿಡಿಯೋ ಕೆಲಸ ಮಾಡಿಲ್ಲ ಅಂತ ಏನಾದರೂ ಸಚಿವ ಸ್ಥಾನ? ಬಕೆಟ್ ಹಿಡಿಯೋದಂತಲ್ಲ, ನಮಗೆ ಆ ಥರ ನಮಗೆ ಇದಿಲ್ಲ. ಅಂದರೆ ನಮಗೆ 3 ಬಾರಿ ಶಾಸಕನಾದರೂ ಸಹ ಅಂದರೆ ನಮಗೆ ಪ್ರಬಲವಾಗಿರುವಂಥವ್ರಿಗೆ ಕೊಡ್ತಾರೆ ಬಿಟ್ಟರೆ ಸಾಮಾನ್ಯ ವ್ಯಕ್ತಿ ಕೊಡಬಾರ್ದು ಅನ್ನೋ ನಿರ್ಧಾರದಲ್ಲಿ ಇದ್ದಾರೆ ಅಂತ ಅರ್ಥ ಆಯ್ತು. ಹಾಗಾಗಿ ನಮಗೆ ಅವಕಾಶವನ್ನು ವಂಚಿತರ ಮಾಡಿದ್ದಾರೆ ಅಷ್ಟೇ. ಏನಾದ್ರು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ? ಏನಾದ್ರು ಪರ್ಟಿಕ್ಯುಲರ್ ಕಾರಣ ಇರಬೇಕಲ್ವ ಸರ್? ಅವ್ರನ್ನೇ ಕೇಳಬೇಕು. ಅದೆಲ್ಲ ಅವ್ರನ್ನೇ ಕೇಳಿ ನೀವು, ನನಗೆ ಗೊತ್ತಿಲ್ಲ. ಇಲ್ಲಪ್ಪ, ಅದೆಲ್ಲ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ನಾಳೆ ನಿರ್ಧಾರ ಮಾಡ್ತೀನಿ. ಥ್ಯಾಂಕ್ ಯು. ಅಂತ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಸದಸ್ಯ. ನಾವು ಪ್ರತಿಯೊಬ್ಬರು ಕಾರ್ಯಕರ್ತರು ಮತ್ತು ಅವರ ಅಪಾರ ಅಭಿಮಾನಿಗಳು ಸಾಹೇಬರು ಸಚಿವರಾಗ್ತಾರೆ ಅಂತ ತುಂಬ ಆಸೆ ಪಟ್ಟಿದ್ವಿ ಮತ್ತು ತುಂಬ ಭರವಸೆ ಇತ್ತು. ಯಾಕಂದರೆ 3 ವರ್ಷ ಈಗಾಗಲೇ ಮಂತ್ರಿ ಸ್ಥಾನನ ಅನುಭವಿಸಿದ್ದಾರೆ. ಇನ್ನು ಉಳಿದಿದ್ದು ಕೇವಲ ಇನ್ನು 2 ವರ್ಷ. ನಮ್ಮ ಸಾಹೇಬ್ರಿಗೆ ಸಿಗತ್ತೆ, ಜನರಿಗೆ ಒಳ್ಳೆ ರೀತಿ ಸೇವೆ ಮಾಡೋಕ್ಕೆ ಅವಕಾಶ ಸಿಗತ್ತೆ ಅಂದ್ಕೊಂಡಿದ್ವಿ. ಈ ದಿನ ಸಾಹೇಬ್ರಿಗೆ ಸಚಿವ ಸ್ಥಾನ ತಪ್ಪಿದ್ದು ನಮಗೆ ತುಂಬ ಬೇಸರ ಆಗಿದೆ. ನಮಗಲ್ಲದೆ ಅವರ ಅಪಾರ ಅಭಿಮಾನಿಗಳಿಗೆ, ಆಮೇಲೆ ಅವರ ಎಲ್ಲ ಕಾರ್ಯಕರ್ತರುಗಳಿಗೆ ತುಂಬ ಬೇಜಾರಾಗಿದೆ ಈ ದಿನ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಹೇಬರು ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥದ್ದು ಘೋಷಣೆ ಮಾಡಿದ್ದಾರೆ. ತಾವುಗಳು ಏನಾದರೂ ಈ ಹಿನ್ನೆಲೆ ಇಟ್ಕೊಂಡು ರಾಜೀನಾಮೆ ಕೊಡ್ತಕ್ಕಂಥದ್ದು? ಈಗಾಗಲೇ ಸಾಹೇಬರು ರಾಜೀನಾಮೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಸಂಬಂಧವಾಗಿ ಅವರ ಅಭಿಮಾನಿಗಳು ಮತ್ತು ಎಲ್ಲ ಕಾರ್ಯಕರ್ತರು, ಅವ್ರ ಫಾಲೋವರ್ಸ್, ಅವ್ರು ಏನು ತೀರ್ಮಾನ ತಗೊಂತಾರೆ ಇದಕ್ಕೆಲ್ಲರೂ ಬದ್ಧರಾಗಿ ಅವರ ನಡೆ ಜೊತೆ ನಾವೆಲ್ಲರೂ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತೇವೆ. ನೀವು ಇಲ್ಲಿ ಇದ್ದೀರಾ, ಅಲ್ಲಿ ಸ್ಥಳೀಯವಾಗಿ ಅಲ್ಲೇನಾದರೂ ಗಲಾಟೆ ನಡೀತಕ್ಕಂಥದ್ದು, ಅಸಮಾಧಾನ ವ್ಯಕ್ತಪಡಿಸ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಡೀತಿರುತ್ತಲ್ಲಿ? ನಮ್ಮ ಸಾಹೇಬರು ಸಾಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರಷ್ಟು ಅಸಮಾಧಾನ, ಜಗಳಗಳು, ಆಮೇಲೆ ವಾತಾವರಣ ಉದ್ವಿಗ್ನ ಆಗೋವಂಥ ಸಂದರ್ಭ ಇದೆ. ಏನೋ ನಾವು ಎಲ್ಲ ಕಾರ್ಯಕರ್ತರಿಗೂ, ಸಾಹೇಬರಿಗೆ ಫೋನ್ ಮಾಡೋ ಅಂಥ ಎಲ್ಲ ಕಾರ್ಯಕರ್ತರಿಗೂ ಅವ್ರು ಸಮಾಧಾನ ಹೇಳಿ, ಏನು ಮಾಡಬೇಡ್ರಿ, ಒಳ್ಳೆ ಅವಕಾಶ ಸಿಗುತ್ತೆ, ಇನ್ನೊಂದು ಸರಿ ಮಾತಾಡೋಕ್ಕೆ ಅವಕಾಶ ಇದೆ, DK ಶಿವಕುಮಾರ್ ಜೊತೆ ಅಥವಾ ಪಕ್ಷದ ವರಿಷ್ಠರ ಜೊತೆ ಮಾತಾಡ್ತೀವಿ ಅಂತ ಹೇಳಿ ಈಗಾಗಲೇ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಆದ ಕಾರಣದಿಂದ ಎಲ್ಲ ಅವರ ಅಭಿಮಾನಿಗಳು, ಆಮೇಲೆ ಪಕ್ಷದ ಕಾರ್ಯಕರ್ತರುಗಳು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಎಲ್ಲರೂ ಅದೇ ದೃಷ್ಟಿಯಿಂದ ಸಾಹೇಬ್ರದ್ದು ಏನು ಹೇಳ್ತಾರೆ ಅನ್ನೋದಕ್ಕೋಸ್ಕರನೇ ಸಮಾಧಾನದಲ್ಲಿದ್ದಾರೆ. ಸರಿ, ಸ್ವಲ್ಪ ಮೈಕ್ ಮೇಲೆ ಅಷ್ಟೇ. ನಿಮ್ಮ ಹೆಸರು ಹೇಳ್ಬಿಟ್ಟು. ನನ್ನ ಹೆಸರು ಆಸಿಫ್ ಅಂತ, ನಾನು ಗ್ರಾಮ ಪಂಚಾಯತ್ ಮೆಂಬರ್ ರಿಪ್ಪನ್ಪೇಟೆ. ಇವತ್ತು ನಾವು ನಮ್ಮ ಶಾಸಕರು ಸಚಿವರಾಗ್ತಾರೆ ಅಂತ ಹೇಳಿ ಒಂದು ತುಂಬ ಭರವಸೆಯಿಂದ ಇವತ್ತು ನಾವು ಹೊಸನಗರದಿಂದ ಬಂದಿದ್ದೀವಿ. ಇಲ್ಲಿ ಬಂದ ಮೇಲೆ ಈ ರೀತಿಯ ಬೆಳಗ್ಗೆ ಬಂದಾಗ ಶಾಸಕರ ಹೆಸರು ಸಚಿವ ಪಟ್ಟಿಯಲ್ಲಿ ಇದೆ ಅಂತ ಹೇಳಿ ನಮಗೆ ತುಂಬ ನಂಬಿಕೆ ಇತ್ತು. ಶಾಸಕರಿಗೂ ನಂಬಿಕೆ ಇತ್ತು, ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನಂಬಿಕೆ ಇತ್ತು. ಈ ಕೊನೆಯ ಕ್ಷಣದಲ್ಲಿ ಪ್ರಭಾವ ಬೀರಿ
ನಮ್ಮ ಶಾಸಕರ ಹೆಸರು ಕೈ ತಪ್ಪಿದೆ. ಇದು ತುಂಬಾ ಅನ್ಯಾಯ ಆಗಿದೆ. ಒಬ್ಬ ಹಿಂದುಳಿದ ವರ್ಗದ ಶಾಸಕ, ಒಬ್ಬ ಜನಪ್ರಿಯ ಶಾಸಕ, ಒಬ್ಬ ಬಡವರ ಬಂಧು, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದಾಗ ಜನರಿಗೆ ತಟ್ಟಂತ ಹೇಳಿ ಒಂದು ಕ್ಷಣದಲ್ಲೇ ಅವರಿಗೆ ಸಹಾಯವನ್ನು ಮಾಡುವಂತಹ ಒಂದು ಹೃದಯವಂತ ಶಾಸಕ ನಮ್ಮ ಶಾಸಕರು. ಇವತ್ತು ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ತುಂಬಾ ನೋವಾಗಿದೆ. ಎಲ್ಲ ಅಭಿಮಾನಿಗಳು ಕೂಡ ತುಂಬಾ ನೋವಿಂದ ಇವತ್ತು ಇಲ್ಲಿ ಬಂದು ವಾಪಸ್ ಸುಮಾರು ಜನ ಹೋಗಿದ್ದಾರೆ. ಸುಮಾರು ಜನ ಬರೋರು ಸಮೇತ ಇವತ್ತು ನಮ್ಮ ಕ್ಷೇತ್ರದಲ್ಲೇ ಪ್ರತಿಭಟನೆ ಮಾಡುವಂತ ಯೋಚನೆಯಲ್ಲಿ ಇದ್ದಾರೆ. ಅದ್ರ ಬಗ್ಗೆ ನೋಡ್ಬೇಕು ಸರ್, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಇನ್ನು ಸಾಹೇಬ್ರ ಹತ್ರ ನಾವೆಲ್ಲ ಮಾತಾಡಿ, ನಾವು ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ವಿ, ಸಾಹೇಬ್ರ ಹತ್ರ ಮಾತಾಡಿ ಅಂತ ಹೇಳ್ತೀವಿ. ಬಟ್ ಅವ್ರಿಗೆ ಬೇಕು ಅಂತ ಅನ್ಯಾಯ ಮಾಡಿದ್ದಾರೆ ಅನ್ನಿಸ್ತಾ ಇದೆ. 100% ಸರ್. ಎಂತಂದ್ರೆ ಗೋಪಾಲಕೃಷ್ಣ ಬೆಳೂರಿಗೆ 100% ಅನ್ಯಾಯ ಮಾಡಿರುತ್ತೆ. ಯಾಕಂದ್ರೆ ಅವ್ರದ್ದು ಲೀಸ್ಟಲ್ಲಿ ಗೋಪಾಲಕೃಷ್ಣ ಬೆಳೂರು ಮಿನಿಸ್ಟರ್ ಆದ್ರು ಅಂತಾನೆ ಎಲ್ಲ ಸಾಗರದಿಂದ ಎಷ್ಟೋ ನೂರಾರು ಜನ ಸಾಗರದಿಂದ ಬಂದವರಲ್ಲ ಪಾಪ ಅರ್ಧ ರಸ್ತೆಗೆ ವಾಪಸ್ ಆಗ್ಬಿಟ್ರು, ಕಣ್ಣೀರು ಹಾಕೊಂಡು ವಾಪಸ್ ಹೋದ್ರು. ಯಾಕಂದ್ರೆ ಗೋಪಾಲಕೃಷ್ಣ ಅಂದ್ರೆ ಆ ವ್ಯಕ್ತಿ ಅಲ್ಲ, ಅದು ಒಂಥರ ದೇವರಿದ್ದಂಗೆ ಶಿವಮೊಗ್ಗ ಜಿಲ್ಲೆಗೆ, ನಮ್ಮ ಸಾಗರಕ್ಕೆ ಮಾತ್ರ ಅಲ್ಲ. ಯಾಕಂದ್ರೆ ಆ ವ್ಯಕ್ತಿ ಯಾವತ್ತು ಹಿಂಗೆ ಮಾಡೋನಲ್ಲ, ಪ್ರತಿಯೊಬ್ಬರಿಗೂ ಕೊಡುವಂಥ ವ್ಯಕ್ತಿ. ಯಾರೇ ಇರಲಿ, ಮನೆ ಬಿಡಲಿ, ಮತ್ತೊಂದಿರಲಿ, ಮದುವೆ ಕಾರ್ಯ ಇರಲಿ, ಮತ್ತೊಂದಿರಲಿ, ಆ ವ್ಯಕ್ತಿ ಕೊಡುವಂಥ ವ್ಯಕ್ತಿ. ಅಂಥ ವ್ಯಕ್ತಿ ಮೋಸ ಮಾಡಿರೋದು ನಮಗೆ ತುಂಬ ದುಃಖ ಸಂಗತಿ ಸರ್. ಬಟ್ ಈಗ ಒಂದು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲೋ ಬಲಾಢ್ಯರಿಗೆ ಪ್ರಭಾವ ಇರ್ತಕ್ಕಂಥವ್ರಿಗೆ ಮಾತ್ರ ಸಚಿವ ಸ್ಥಾನ ಕೊಟ್ಟವ್ರೆ ಅನ್ಸುತ್ತೆ. ಅದು 100% ಸರ್. ಕಣ್ಣು ಎದುರೇ ಕಾಣ್ತಾ ಇದೆಯಲ್ಲ ಸರ್. ಯಾಕಂದ್ರೆ ಕೊಟ್ಟಿರೋದು ಸತ್ಯ ಅದು. ಯಾಕಂದ್ರೆ ಈಗ ಸಾಹೇಬರು ಹೇಳಿದರೆ ನಾವು ಇಲ್ಲಾಂದ್ರೆ CM ಮಕ್ಕಳಾಗಿರ್ಬೇಕು, ಇಲ್ಲ ಮಿನಿಸ್ಟ್ರ್ ಮಕ್ಕಳಾಗಿರ್ಬೇಕು, ನಮಗೆ ಮಿನಿಸ್ಟ್ರಿ ಸಿಗ್ಬೇಕಂದ್ರೆ, ಇಲ್ಲಾಂದ್ರೆ ಸಿಗಲ್ಲ ಅಂತಾರೆ. ಅದು ಸತ್ಯ, ಅದು ಅವ್ರು ಹೇಳಿದ ಮಾತು ಸತ್ಯ. ಅದಕ್ಕೇನೋ ಬೇರೆ ವಿಚಾರ ಇಲ್ಲ ಸರ್. ಸಾಗರದಲ್ಲಿ ಏನಾದರೂ ನಾಳೆಯಿಂದ ಏನಾದರೂ ಪ್ರತಿಭಟನೆ ಕೈಗೊಂಡಿತ್ತು ನೋಡ್ಬೇಕು ಸರ್. ನಾವೆಲ್ಲರೂ ಮುಖಂಡರು ಬಂದಿದ್ದೀವಿ. ಈಗ ಮಾತುಕತೆ ಮಾಡಿ ಸಾಗರ ಏನು ಮಾಡಬೇಕು ಅಂತ ಬಂದು ಮಾಡಬೇಕು ಸಾಗರ ಅನ್ನೋದನ್ನ ಒಂದ್ಸಲ ನಾವು ಇವತ್ತು ಸಂಜೆ ಒಳಗೆ ತೀರ್ಮಾನ ಮಾಡ್ತೀವಿಲ್ಲ ಸರ್ ನಮ್ಮ ಕಾರ್ಯಕರ್ತರು. ನಿಮ್ಮ ಹೆಸರು ಹೇಳ್ಬಿಟ್ಟು. ಸರ್, ನಾವು ಸಾಗರದಿಂದ ಬಂದಿರೋದು. ಸಾಗರ ನಗರಸಭಾ ಸದಸ್ಯ ಜಾಕೀರ್ ಅಂತ ನಾನು. ಇವತ್ತು ನಮಗೆ ತುಂಬ ಬೇಜಾರದ ಸಂಗತಿ ಇವತ್ತು. ಯಾಕಂದರೆ ನಮ್ಮ ಸಾಹೇಬರಿಗೆ ಇನ್ನಿಷ್ಟು ತಪ್ಪಿರೋದು ನಮಗೆ ಸಾಗರದ ಎಲ್ಲ ಏನು ಬಂದಿದೆ ಎಲ್ಲರಿಗೂ ನಮಗೆ ತುಂಬ ದುಃಖದ ಸಂಗತಿ. ಯಾಕಂದರೆ ನಮ್ಮ ಸಾಹೇಬರಿಗೆ ಸಿಗಬೇಕಿತ್ತು. ನಮ್ಮ ಸಾಹೇಬರು ಗೋಪಾಲಕೃಷ್ಣ ಬೇಳೂರು ಸಾಹೇಬರು ಎಲ್ಲ ಬಡವರ ಪರವಾಗಿ ನಿಂತಂಥ ವ್ಯಕ್ತಿ. ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಕೊಡುಗೆ ದಾನಿ ಮತ್ತು ಬಡವರ ಸಂಕಷ್ಟದಲ್ಲಿ ಏನಾದರೂ ಸಹಾಯ ಮಾಡೋ ವ್ಯಕ್ತಿ ಇದ್ದರೆ ಅದು ಗೋಪಾಲಕೃಷ್ಣ ಬೇಳೂರು ಮಾತ್ರ. ಆದರೆ ಯಾಕಂದರೆ ಇಂಥ ವ್ಯಕ್ತಿಗೆ ಮೋಸ ಮಾಡಿರೋದು ನಮಗೆ ತುಂಬ ಬೇಜಾರಾಗ್ತಾಯಿದೆ. ಈಗ ಏನಾದರೂ ಮಾಡಿ ದಯವಿಟ್ಟು ನಾವು ಡಿ ಕೆ ಶಿವಕುಮಾರ್ ಹತ್ರ ಮನವಿ ಮಾಡ್ತಾ ಇದ್ವಿ, ದಯವಿಟ್ಟು ಗೋಪಾಲಕೃಷ್ಣ ಬೇಳೂರಿಗೆ ಸಚಿವ ಸ್ಥಾನ ಕೊಡಿ ಅಂತ ನಾವು ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ವಿ, ನಾವು ಕೇಳ್ಕೊತಾ ಇದ್ದೀವಿ ಸರ್. ಸರ್, ಇವತ್ತು ನಾವು ರಾಜೀನಾಮೆ ಕೊಟ್ಟೆ. ಓಕೆ. ಬೇಳೂರು ಗೋಪಾಲ್ ಕೃಷ್ಣ ಅವರಿಗೆ, ಬೇಳೂರು ಗೋಪಾಲ್ ಕೃಷ್ಣ ಅವರಿಗೆ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ.